ಶಶಿವರ್ಣಂ ಗಣೇಶ, ಏನು ತಿಂತಿದ್ದೀಯ ಗಣೇಶ? ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ, ಅಂದ್ರೆ ಗಣಪತಿ ಹಬ್ಬ ದಿನದ ವ್ಲಾಗ್. ಇದರ ಇಂದಿನ ದಿನದ ಗೌರಿ ಹಬ್ಬದ ವ್ಲಾಗ್ ಆಲ್ರೆಡಿ ಪೋಸ್ಟ್ ಮಾಡಿದೆ, ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇನ್ ಕೇಸ್ ಯಾರೆಲ್ಲ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಹಾಗೇನೆ ಆಸ್ ಯೂಶುವಲ್ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಬ್ಯೂಟಿಫುಲ್ ಆಗಿರೋ ಫ್ಲವರ್ ನಮ್ಮ ಮನೆ ಮುಂದೆ ಬಿಟ್ಟಿತ್ತು. ಆಲ್ರೆಡಿ ನೀವು ನೋಡಿದ್ರಿ ಅನ್ಸುತ್ತೆ. ಹಾಗೇನೆ ತುಂಬಾ ಮಳೆ ಬೇರೆ ಬರ್ತಾ ಇತ್ತು. ಗಣಪತಿ ಹಬ್ಬದ ದಿನ ಫುಲ್ ಮಳೆ ಅಂದ್ರೆ ಮಳೆ. ಶಿವಮೊಗ್ಗದಲ್ಲಿ ಬೆಳಗ್ಗೆನೆ ಶುರುವಾಗಿದ್ ಮಳೆ ನೈಟ್ ಆದ್ರೂ ನಿಂತ ಇಲ್ಲ, ಅಷ್ಟು ಮಳೆ ಬರ್ತಾನೆ. ಎಷ್ಟೇ ಮಳೆ ಬರ್ಲಿ ನಮ್ ಹುಡುಗರೆಲ್ಲ ಗೊತ್ತಲ್ವಾ, ಮಳೆ ಆದ್ರೂ ಇರ್ಲಿ, ಚಳಿ ಆದ್ರೂ ಇರ್ಲಿ, ಗಾಳಿ ಆದ್ರೂ ಇರ್ಲಿ, ಖುಷಿಯಿಂದ ಹ್ಯಾಪಿಯಾಗಿ ಗಣಪತಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ರು. ಈ ದಿನ ಏನೋ ಒಂಥರ ವಿಶೇಷ ಅಲ್ವಾ? ಅದ್ರಲ್ಲೂ ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲಾ ಕಡೆ ಹೋಗಿ 21 ಗಣಪತಿ, 108 ಗಣಪತಿ ಈ ರೀತಿ ಅನ್ಕೊಂಡು ಎಲ್ಲಾ ಕಡೆ ಅಕ್ಷತೆ ಕಾಳು ಹೋಗಿ ಹಾಗೆ ಎಲ್ಲಾ ಕಡೆ ಪ್ರಸಾದನ ಸ್ವೀಕರಿಸೋದು. ಹಾಗೇನೆ ಆ ಗಣಪತಿ ಹಾಗಿದ್ರು, ಈ ಗಣಪತಿ ಹೀಗಿದ್ರು, ಈ ರೀತಿ ಡಿಸ್ಕಷನ್ ಮಾಡೋದು ಆಗಿರ್ಬೋದು. ಏನೋ ಒಂಥರ ಮಜಾ ಅಂತೂ ಮಿಸ್ಸೇ ಮಾಡ್ತಾ ಇರ್ಲಿಲ್ಲ. ಹೊಸ ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಲ್ಲಾ ಗಣಪತಿನ ವಿಸಿಟ್ ಮಾಡೋದೇ ಒಂದು ಖುಷಿ ಆಗ್ತಾ ಇತ್ತು. ಆ ಮೂಮೆಂಟ್ಸ್ ಮತ್ತೆ ಬರೋದೇ ಇಲ್ಲ ಅಂತ ಹೇಳ್ಬೋದು. ಅಂದ ತಕ್ಷಣ ಹೆಣ್ಮಕ್ಳಿಗೆ ರಂಗೋಲಿನೇ ಮೇನ್ ಅಲ್ವಾ? ನಾನು ಇಲ್ಲಿ ಹಬ್ಬದ ರಂಗೋಲಿನ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಸೊ ಇದಾಗಿತ್ತು ನಮ್ಮ ಮನೆ ಗಣಪತಿ ಹಬ್ಬದ ರಂಗೋಲಿ. ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ. ಹಾಗೇನೆ ನಾನಿಲ್ಲಿ ರಾತ್ರಿನೇ ನಮ್ಮ ಗಣಪತಿಯ ಫೇವ್ರೇಟ್ ಕಡಲೆ ಉಸ್ಲಿ ಮಾಡೋಣ ಅಂತ ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ. ಅದನ್ನು ಸಹ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸಕ್ಕಿಡ್ತಾ ಇದ್ದೀನಿ. ಹಾಗೆ ನಮ್ಮ ಗಣಪತಿಗೆ ಅಭಿಷೇಕ ಮಾಡೋಣ ಅಂತ ಅಭಿಷೇಕಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಗಣಪತಿ ಹಾಗೂ ನಮ್ಮ ಮನೆಯ ಎಲ್ಲ ದೇವರ ವಿಗ್ರಹಗಳಿಗೆ ಅಭಿಷೇಕ ಮಾಡೋದಕ್ಕೆ ಇಲ್ಲಿ 2 ಪೂಜಾರಿಗಳು ಸಹ ರೆಡಿ ಆಗಿದ್ದಾರೆ. ಸೊ ಅವರು ಈಗ ಅಭಿಷೇಕ ಮಾಡೋದಕ್ಕೆ ರೆಡಿ ಆಗ್ತಾರೆ. ದೇವರುಗಳಿಗೆ ಅಭಿಷೇಕ ಸಹ ಶುರುವಾಯಿತು. ನಾವು ನಮ್ಮ ಮನೆಯಲ್ಲಿ ಹೇಗೆ ಅಭಿಷೇಕ ಮಾಡ್ತೀವಿ ಅದನ್ನ ನೋಡ್ಕೊಂಡು ಬನ್ನಿ.
वरदरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोप शान्तये ओम ಗಣೇಶ ಏನು ತಿಂತಿದೆ ಗಣೇಶ? ಏ ಗಣೇಶ, ಮೋದಕ ತಿನ್ನು. ಗಣಪತಿ ನೋಡಿದ್ರಲ್ವಾ, ನಮ್ಮನೆ ಗಣಪತಿ ಪೂಜೆ ಅಂದ್ರೆ ಸೂಪರ್ ಆಗಿ ಕಂಪ್ಲೀಟ್ ಆಗಿ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಒಗ್ಗರಣೆ ಹಾಕೋಣ ಅಂತ ಬಂದೆ. ನನ್ನ ಹಸ್ಬೆಂಡು ನಾನೇ ಮಾಡ್ತೀನಿ, ನನಗೆ ಹೇಳ್ಕೊಡು, ನಾನು ಮಾಡ್ತೀನಿ ಅಂತ ತುಂಬ ಖುಷಿಯಾಗಿದ್ರು. ಹಾಗಾಗಿ ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಅವರಲ್ಲಿ ನಾನಲ್ಲಿ 1 kg ಆಗೋಷ್ಟು ಕಡಲೆಕಾಳು ಉಸ್ಲಿನ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಮನೆಗೆ ಸ್ವಲ್ಪ ಪ್ರಸಾದ. ಹಾಗೇನೆ ನಮ್ಮೂರಲ್ಲಿ ಗಣಪತಿ ಕೂರಿಸ್ತಾರೆ, ನಮ್ಮ ಅಣ್ಣಂದ್ರ ಮನೇಲಿ ತುಂಬ ಗ್ರ್ಯಾಂಡ್ ಆಗಿ ಆಗುತ್ತೆ. ಬಟ್ ನಾನು ಈ ವರ್ಷ ಹೋಗ್ತಾ ಇಲ್ಲ, ಹಾಗಾಗಿ ಜಸ್ಟ್ ಪ್ರಸಾದ ಮಾತ್ರ ಕಳಿಸ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ. ಸೊ ಪ್ರಸಾದ ಸಹ ರೆಡಿ ಆಯಿತು. ಪ್ರತಿ ವರ್ಷ ಮೋದಕ ಎಲ್ಲ ಮಾಡ್ಕೊತಿದ್ದೆ, ಬಟ್ ಈ ವರ್ಷ ಆಗಲ್ಲ ನನಗೆ ಮಕ್ಕಳು ಇಟ್ಕೊಂಡು ಅಂತ ಅದನ್ನು ಸಹ ನಮ್ಮ ಅತ್ತೆ ಒಬ್ಬರು ಮಾಡಿ ಕಳಿಸಿದ್ದಾರೆ. ಅದನ್ನು ಸಹ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ನಮ್ಮ ಮನೆಯ ಗಣಪತಿಗಳು ಹಾಗೆ ಗೌರಿ ಈ ರೀತಿ ಕಾಣಿಸ್ತಾ ಇದ್ದಾರೆ. ಹಾಗೆಯೇ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.